ಸರ್ಕಾರಕ್ಕೆ ಪಂಚಮಸಾಲಿಗಳ ಹೋರಾಟದ ಕಿಚ್ಚು ಇವತ್ತು ಕೂಡ ಬಿಸಿ ತಡ್ತಾ ಇದೆ. ಪ್ರತಿಭಟನೆಯ ಸ್ವರೂಪ ಇವತ್ತು ಯಾವ ಭಾಗದಲ್ಲಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಮೊನ್ನೆ ಪೊಲೀಸರು ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಅದನ್ನ ಖಂಡಿಸಿ ಹೋರಾಟ ತೀವ್ರ ಸ್ವರೂಪದಲ್ಲಿ ಆಗ್ತಾ ಇದೆ. ಪಂಚಮಸಾಲಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಗದಗ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಜನ ಇಳಿದಿದ್ದಾರೆ. ಓಲ್ಡ್ ಡಿಸಿ ಆಫೀಸ್ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚೋ ವೇಳೆ ಕಾರ್ಯಕರ್ತನಿಗೆ ಬೆಂಕಿ ಕೂಡ ತಗುಲಿದೆ. ಅಚಾತುರ್ಯವೊಂದು ನಡೆದು ಹೋಗಿದೆ. ಕಾರ್ಯಕರ್ತನೋರ್ವ ಟೈರ್ಗೆ ಸುರಿದಂತಹ ಪೆಟ್ರೋಲ್ನಿಂದ ಈ ರೀತಿ ಅವಘಡ ಕೂಡ ಸಂಭವಿಸಿದೆ. ಮತ್ತೋರ್ವ ಕಾರ್ಯಕರ್ತನ ಪ್ಯಾಂಟ್ಗೆ ಬೆಂಕಿ ತಗುಲಿರೋದು ಗೊತ್ತಾಗ್ತಾ ಇದೆ. ಎಡವಟ್ಟಾಗಿದೆ. ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಎಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರು ಸಾಲೋದಿಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೋಡಿ, ಆ ಟೈರ್ ಬೆಂಕಿ ಹಚ್ಚೋದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇದು ದೃಶ್ಯ. ನೋಡ್ತಾ ಇದ್ದ ಹಾಗೆ ಆತನ ಪ್ಯಾಂಟ್ಗೆ ಆ ಬೆಂಕಿ ಕಿಚ್ಚು ಹಬ್ಬಿದೆ. ಯಾವ ರೀತಿ ಅಲ್ಲಾಗಿದೆ ಎಡವಟ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಇದೆ. ಟೈರ್ನ ತೀವ್ರ ಹತ್ರದಲ್ಲಿ ಹೋಗ್ಬಿಟ್ಟು ಬೆಂಕಿ ಹಚ್ಚಿದ್ದಾರೆ. ನಂತರ ನೋಡ್ತಾ ಇದ್ದ ಹಾಗೆ ಈ ವ್ಯಕ್ತಿಯ ಪ್ಯಾಂಟ್ಗೆ ಆ ಬೆಂಕಿಯ ಕಿಚ್ಚು ವ್ಯಾಪಿಸ್ತಾ ಹೋಗಿದೆ. ಅದನ್ನ ಕೂಡಲೇ ನಂದಿಸೋದಕ್ಕೆ ತುಂಬಾ ಜನ ಪ್ರಯತ್ನ ಪಟ್ಟರು. ಬಟ್ ಪ್ಯಾನಿಕ್ನ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಯಿತು. ಟೈರ್ಗೆ ಬೆಂಕಿ ಹಚ್ಚೋದು ಅಪಾಯಕಾರಿ ಅಂತ ಎಷ್ಟು ಸಲ ಹೇಳಿದ್ರು ಕೂಡ ತಮ್ಮ ಪ್ರತಿಭಟನೆನ ದಾಖಲಿಸೋದಕ್ಕೆ ಹಿಂಗೆ ಮುಂದಾಗ್ತಾರೆ. ಈ ವೇಳೆ ಇಂಥ ಎಡವಟ್ಟುಗಳಾಗುತ್ತೆ. ಜೀವಕ್ಕೆ ಮಾರಕವಾಗುವಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಮತ್ತು ಬೆಂಕಿ ತಗುಲಿದ ವ್ಯಕ್ತಿಯ ಸ್ಥಿತಿ ಹೇಗಿದೆ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಎಷ್ಟೊತ್ತಿಂದ ಪ್ರತಿಭಟನೆ ಸಾಗ್ತಾ ಇದೆ? ತಹಬದಿಗೆ ತರುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ? ಓಕೆ, ಫೈನ್. ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕೆ ಪಂಚಮಸಾಲಿಯ ಕಿಚ್ಚು ರಾಜ್ಯವ್ಯಾಪಿ ಹೇಗೆ ಹಬ್ತಾ ಹೋಗ್ತಾ ಇದೆ, ಮತ್ತೆ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲೂ ಕೆಲ ಅಚಾತುರ್ಯಗಳಿಗೂ ಕೂಡ ಈ ಹೋರಾಟ ಸಾಕ್ಷಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಇನ್ನೊಂದು ಕಡೆಗೆ ಪೊಲೀಸರಿಗೂ ಕೂಡ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಅಲ್ಲಿ ಇಡೋದೆ ದೊಡ್ಡ ಸವಾಲಿನ ಕೆಲಸ ಆಗ್ತಾ ಇದೆ. ಕೂಡಲೇ ಅಲ್ಲಿ ಸ್ಪಾಟಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದ್ರು, ಆದರೂ ಎಡವಟ್ಟುಗಳು ಆಗ್ತಾ ಇದೆ. ಅದನ್ನ ಬೆಂಕಿ ನಂದಿಸೋಷ್ಟೊತ್ತಿಗೆ ಆ ಸ್ಕಿನ್ನ ಭಾಗದಲ್ಲಿ ವ್ಯಾಪಕವಾಗಿ ಡ್ಯಾಮೇಜ್ ಅಂತೂ ಆಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ನಾನು ಕೇಳ್ತಾ ಇದ್ದೆ, ಈಗ ಪರಿಸ್ಥಿತಿ ಹೇಗಿದೆ ಮತ್ತು ಆ ಬೆಂಕಿಯ ಕಿಡಿತಾಗದಂತಹ ವ್ಯಕ್ತಿಯ ಸ್ಥಿತಿ ಹೇಗಿದೆ? ಈ ಹೋರಾಟದ ಸ್ವರೂಪ ಕಡಿಮೆ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ? ಹೌದು ಅಂತ ಗದಗ್ನಲ್ಲೂ ಕೂಡ ಓಲ್ಡ್ ಡಿಸೆಪ್ ಸರ್ಕಲ್ ನಲ್ಲಿ ಪಂಚಮಸಾಲಿ ಸಮಾಜ ಮುಖಂಡರೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿದ್ರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅದನ್ನು ಖಂಡಿಸಿ ಇವತ್ತು ಗದಗ್ನಲ್ಲೂ ಕೂಡ ಇವತ್ತು ಪಂಚಮಸಾಲಿ ಸಮಾಜದವರು ಅವತ್ತು ಉಗ್ರವಾದಂತಹ ಒಂದು ಪ್ರತಿಭಟನೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಟೈರ್ಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಶಿವರಾಜ್ ಹಿರಮಣಿ ಪಾಟೀಲ್ ಅನ್ನುವಂತಹ ಕಾರ್ಯಕರ್ತನಿಗೂ ಕೂಡ ಬೆಂಕಿ ತಗುಲಿರುವಂತದ್ದು. ಅಂದ್ರೆ ಟೈರ್ಗೆ ಬೆಂಕಿ ಹಚ್ಚುವಂತಹ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಕಸಿಕೊಳ್ಳಕ್ಕೆ ಮುಂದಾದ್ರು. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಮತ್ತು ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಆ ಒಂದು ಶಿವರಾಜ್ ಪಾಟೀಲ್ ಅನ್ನುವಂತ ಕಾರ್ಯಕರ್ತರು ಕೂಡ ಬೆಂಕಿ ತಗುಲಿದ್ದು ಅವನನ್ನ ಈಗ ಸ್ಥಳೀಯ ಒಂದು ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಆದ್ರೆ ಈಗ ಹೋರಾಟವನ್ನ
ಪಟ್ಟು ಹಿಡಿದಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಬಿಡುವುದಿಲ್ಲ ಅನ್ನುವಂಥದ್ದು. ಆ ಹೋರಾಟವನ್ನ ಹತ್ತಿಕ್ಲು ಅಂದ್ರೆ ಆ ಕಾರ್ಯಕರ್ತರ ಒಂದು ಮನವೊಲಿಸಲು ಕೂಡ ಪೊಲೀಸರು ಒಂದು ಹರಸಾಹಸ ಪಡ್ತಾ ಇರುವಂತದ್ದು. ಅಂದ್ರೆ ಓಲ್ಡ್ ನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಇಲ್ಲಿ ಯಾವುದೇ ವಾಹನಗಳನ್ನು ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಲ್ ಅನ್ನ ಬಂದ್ ಮಾಡೋದ್ರಿಂದ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ರೆ, ಇದರಿಂದ ಇದನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇರುವಂತದ್ದು. ಆದ್ರೆ ಕಾರ್ಯಕರ್ತರನ್ನ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸುವಂತ ಪ್ರಯತ್ನ ಕೂಡ ಪೊಲೀಸರು ಮಾಡ್ತಾ ಇದ್ರೆ, ಆದ್ರೆ ಇದನ್ನ ಕಾರ್ಯಕರ್ತರು ಯಾವತ್ತೂ ಕೂಡ ನಾವು ಇಲ್ಲಿಂದ ಬೇರೆ ಕಡೆ ಕದಲಲ್ಲ ಅನ್ನುವಂತ ಒಂದು ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಹೀಗಾಗಿ ಪೊಲೀಸರಿಗೂ ಹಾಗೂ ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾತಿನ ಚಕಮಕಿನೇ ಮುಂದುವರೆದಿದೆ ಅಂತ ಹೇಳ್ಬೋದು. ಕಳೆದ 1 ಗಂಟೆಯಿಂದ ನಿರಂತರವಾಗಿ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳ್ಬೋದು. ಮಮತಾ, ಅಂದಾಜಿಗೆ ಎಷ್ಟು ಜನ ಪ್ರತಿಭಟನಾಕಾರರು ಸ್ಪಾಟ್ ಅಲ್ಲಿ ಇದ್ದಾರೆ, ಮತ್ತೆ ಅಲ್ಲಿ ಟೈರ್ ಬೆಂಕಿ ಹಚ್ಚೋ ಸಂದರ್ಭದಲ್ಲಿ ಆದಂತಹ ಎಡವಟ್ಟನ್ನು ನೋಡ್ತಾ ಇದ್ವಿ, ಯಾಕೆ ಹಿಂಗಾಯ್ತು ಅಂತ? ಮಮತಾ, ಇಲ್ಲಿ ಸುಮಾರು ಈಗ 100 ಜನ ಕಾರ್ಯಕರ್ತರು ಸೇರಿರುವಂತದ್ದು. ಈಗ ಮತ್ತೆ ಹಂಗೆ ತಂಡೋಪತಂಡವಾಗಿ ಜನ ಇನ್ನೂ ಕೂಡ ಆಗಮಿಸ್ತಾ ಇರುವಂತದ್ದು. ಯಾಕೆ ಈ ಅಚಾತುರ ಘಟನೆ ಆಯ್ತು ಅಂತಂದ್ರೆ, ಕಾರ್ಯಕರ್ತರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದಿಷ್ಟು ಬ್ಯಾನರ್ಗಳನ್ನ ನಾಮಫಲಕಗಳನ್ನ ಅಂತಿದ್ರು. ಆ ನಾಮಫಲಕಗಳ ಸುಡುವುದರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರವನ್ನು ಕೂಡ ಸುಡಬೇಕು, ಟೈರ್ಗೆ ಬೆಂಕಿ ಹಚ್ಚಬೇಕು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಆ ಪ್ಲಾನ್ ಪೊಲೀಸರಿಗೆ ಗೊತ್ತಾದ್ಮೇಲೆ ಆ ಟೈರ್ ಸುಡುವಂತ ಟೈರ್ ಕಸ್ಕೊಳ್ಳಕ್ಕೆ ಮುಂದಾದ್ರು. ಇಂಥ ಒಂದು ಸಂದರ್ಭದಲ್ಲಿ ಒಂದು ಎಡವಟ್ಟು ನಡೆದಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನೋಡಿ, ಎಡವಟ್ಟಿಂದ ಆ ವ್ಯಕ್ತಿ ಆತನ ಪ್ಯಾಂಟಿಗೆ ಹೇಗೆ ಆ ಬೆಂಕಿ ತಗಲಿದೆ ಅಂತ. ಸೊ ಆಲ್ಮೋಸ್ಟ್ ಆ ಭಾಗದಲ್ಲಿ ಸ್ಕಿನ್ಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಪ್ರತಿಭಟನೆ ಜೋಶ್ ಸರಿ ಇದೆ, ಬಟ್ ಪ್ರತಿಭಟನೆ ಮಾಡಬೇಕಾದ್ರೆ ಎಡವಟ್ಟುಗಳನ್ನು ಮೈ ಮೇಲೆ ಹೇಳ್ಕೊಳ್ಬಾರ್ದು. ಇಲ್ಲ, ಹಾಗೆ ಆಗಿದೆ ಅದು. ಈ ಥರದ ಅನೇಕ ಇನ್ಸಿಡೆಂಟ್ಗಳನ್ನು ನಾವು ಮೇಲಿಂದ ಮೇಲೆ ನೋಡ್ತಾ ಇರ್ತೀವಿ. ಮತ್ತು ಪೊಲೀಸರಿಗೂ ಕೂಡ ಒಂದು ಅಂದಾಜಿರುತ್ತೆ ಎಷ್ಟು ಜನ ಸೇರ್ತಾರೆ, ಏನು ಕತೆ ಅಂತ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೂ ಬರಬೇಕಾಗುತ್ತೆ.